ನಮಸ್ಕಾರ ಎಲ್ರಿಗೆ ಸರ್. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಈ ವಾರದಲ್ಲಿ ಕಿಚ್ಚನ ಚಪ್ಪಲಿ ಯಾರಿಗೆ ಸಿಗ್ಬಹುದು ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ ಈ ವಾರ ಒಂದು ರಾಕ್ಷಸರದ್ದು ಟಾಸ್ಕ್ ಇತ್ತು. ಅಲ್ಲಿ ಅವರು ಬಿಗ್ ಬಾಸ್ ಅಲ್ಲ, ರಕ್ಕಸ ಹೇಳಿದಾಗೆ ಎಲ್ಲ ಕೇಳಬೇಕಿತ್ತು. ಅದೇ ಪ್ರಕಾರ ಆಗಿ ಆಟ ಆಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡ್ಬೇಕಾಗಿರೋದು ಯಾರು ಚೆನ್ನಾಗಿ ಆಟ ಆಡಿದ್ದಾರೆ, ಯಾರಿಗೆ ಕಿಚ್ಚನ ಚಪ್ಪಲಿ ಈ ವಾರ ಸಿಗ್ಬೋದು ಅಂತ ಹೇಳಿದ್ರೆ, ಒಂದು ಲಾಸ್ಟ್ 2 ವಾರದಿಂದ ಕಿಚ್ಚನ ಚಪ್ಪಲಿ ಯಾರಿಗೂ ಸಹ ಸಿಕ್ಕಿಲ್ಲ. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕಿಚ್ಚನ ಚಪ್ಪಲಿ ಈ ವಾರ ಆದ್ರೂ ಒಂದು ಸಿಗ್ಬೇಕು ಅಂತ ಹೇಳಿ. ಹಾಗಾದ್ರೆ ಯಾರಿಗೆ ಸಿಗ್ಬೋದು ಈ ವಾರದಲ್ಲಿ? ನಮಗೆ ಒಂದು ಒಳ್ಳೆಯ ಸ್ಪರ್ಧಿ, ಒಂದು ಭಯಂಕರ ಚೆನ್ನಾಗಿ ಆಟ ಆಡಿದ ಸ್ಪರ್ಧಿ ಯಾರು ಅಂತ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಈ ವಾರದಲ್ಲಿ. ಯಾಕೆ ಹೇಳ್ಬೇಕಂತ ಹೇಳಿದ್ರೆ, ತುಂಬಾ ಜನ ಹೇಳ್ತಾರೆ ರಕ್ಷಿತಗೆ ಸಿಗ್ಬೇಕು, ರಕ್ಷಿತ ಚೆನ್ನಾಗಿ ಆಟ ಆಡಿದಾಳೆ ಅಂತ ಹೇಳಿ. ಬಟ್ ರಕ್ಷಿತ್ ಅವರು ಮನೋರಂಜನೆ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಟಾಸ್ಕ್ ಅಂತ ಬಂದಾಗ ಅಷ್ಟೇನು ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ರಕ್ಷಿತ್ ಅವರು. ಅಂಥದ್ದೊಂದು ಟಾಸ್ಕ್ ಸಹ ಸಿಕ್ಕಿಲ್ಲ ರಕ್ಷಿತ್ ಅವರಿಗೆ. ಟಾಸ್ಕ್ ಮಾಡುವಂತ ಒಂದು ಅವಕಾಶ ಸಹ ಸಿಕ್ಕಿಲ್ಲ, ಟಾಸ್ಕೇ ಸಿಕ್ಕಿಲ್ಲ. ಹಾಗಾಗಿ ರಕ್ಷಿತ್ ಅವರಿಗೆ ಈ ವಾರದಲ್ಲಿ ಸಿಗಲ್ಲ. ಇನ್ನು ಗಿಲ್ಲಿಯ ವಿಚಾರಕ್ಕೆ ಬಂದ್ರೆ, ಗಿಲ್ಲಿಯವರಿಗೆ ಹೇಳಕ್ಕಾಗಲ್ಲ, ಸಿಗಬಹುದು. ಯಾಕಂತ ಹೇಳಿದ್ರೆ ಇದು ಟಾಸ್ಕ್ ಚೆನ್ನಾಗಿ ಮಾಡಿದೆ ಅಂತ, ಸೀಕ್ರೆಟ್ ಟಾಸ್ಕ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಅಲ್ಲಿ ಕಾವ್ಯನನ್ನು ಕೂಗಿಸಿದಾಗ್ಲಿ, ಅದೊಂದು ಅಷ್ಟು ಜನರ ಎದುರು ಗೊತ್ತಾದ್ರೂ ಸಹ ಎಲ್ಲರನ್ನು ಗೊತ್ತಾಗದಾಗೆ ನಾಟಕ ಮಾಡೋದು ಅಷ್ಟು ಸುಲಭ ವಿಷಯ ಅಲ್ಲ. ಬಾಕಿ ವಿಚಾರದಲ್ಲಿ ಸಹ ಮನೋರಂಜನೆ ಕೊಟ್ಟಿದ್ದಾರೆ. ಆ ರೀತಿ ನೋಡೋದಾದ್ರೆ ಗಿಲ್ಲಿಗೆ ಸಹ ಸಿಗ್ಬೋದು, ಹೇಳಕ್ಕಾಗಲ್ಲ. ಇನ್ನು ರಜತ್ಗೆ ಸಿಗುತ್ತಾ? ರಜತ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ರಜತ್ ಅವರು ತುಂಬಾನೇ ಈ ವಾರದಲ್ಲಿ ಭಯಂಕರ ಜಗಳ ಎಲ್ಲ ಆಗಿದೆ. ರಜತ್ಗೆ ಈ ಸಲ ಕಿಚ್ಚನ್ ಅವರಿಂದ ಬೈಗುಳ ಇದೆ. ಕಿಚ್ಚನ ಚಪ್ಪಾಳೆ ಅಲ್ಲ, ಬೈತಾರೆ ಸರಿಯಾಗಿ. ಅದು ಬಿಟ್ಟು ಅಶ್ವಿನಿ ಅವರಿಗೆ ಸಿಗಲ್ಲ. ಹಾಗಾದ್ರೆ ಯಾರಿಗೆ ಈ ವಾರದಲ್ಲಿ ಸಿಗ್ಬೋದು? ಒಂದು ನೀವು ನೋಡೋದಾದ್ರೆ ಗಿಲ್ಲಿಗೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಈ ವಾರದಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ. ನೆಕ್ಸ್ಟ್ ಧ್ರುವಂತಗೆ ಅವರದ್ದೆಲ್ಲ ಆಸೆ ಬಿಡಬೇಕು, ಅವರಿಗೆಲ್ಲ ಸಿಗಲ್ಲ. ಕಾವ್ಯ ಅವರಿಗೆಲ್ಲ ಸಿಗಲ್ಲ. ಧನುಷ್ಗೆ ಸಿಗ್ಬೋದು. ಧನುಷ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಮಾಡಿದ್ದಾರೆ. ಅದು ಸೈಕ್ಲಿಂಗ್ ಅದೊಂದು ಟಾಸ್ಕ್ ಇತ್ತಲ್ಲ, ರಾತ್ರಿ ಇಡೀ ತೊಳಿಬೇಕು, ಅದು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮನೋರಂಜನೆ ವಿಚಾರಕ್ಕೆ ಬಂದಾಗ ಅಷ್ಟು ಧನುಷ್ ಒಂದು ಮನೋರಂಜನೆ ಕೊಡುವ ಸ್ಪರ್ಧಿ ಅಲ್ಲ. ಗಿಲ್ಲಿ ಅಂತ ಬಂದಾಗ ಎರಡು ಮಿಕ್ಸ್ ಇದೆ. ಇನ್ನು ಸ್ವಲ್ಪ ಗಿಲ್ಲಿ ಚೆನ್ನಾಗಿ ಟಾಸ್ಕ್ ಅಂತ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ರು ಉಂಟಲ್ಲ, ಗಿಲ್ಲಿದು ನೆಕ್ಸ್ಟ್ ಲೆವೆಲ್. ಏನೇ ಆಗಲಿ ಈ ವಾರದಲ್ಲಿ ಕಿಚ್ಚನ ಚಪ್ಪಲಿ ಗಿಲ್ಲಿಗೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಹೇಳಕ್ಕಾಗಲ್ಲ, ಅಷ್ಟೇನು ಸುದೀಪ್ ಸರ್ಗೆ ಇಷ್ಟ ಆಗುವಂತ ಪರ್ಫಾರ್ಮೆನ್ಸ್ ಯಾರು ಈ ವಾರದಲ್ಲಿ ಕೊಟ್ಟಿಲ್ಲ. ಅದೇ ಪ್ರಕಾರ ನಾವು ಹಿಂದೆ 1-2 ವಾರದಲ್ಲಿ ಯಾರಿಗೂ ಸಿಕ್ಕಿಲ್ಲ ನೋಡಿ ಕಿಚ್ಚನ ಚಪ್ಪಾಳೆ. ಅದೇ ಪ್ರಕಾರ ಈ ವಾರದಲ್ಲಿ ಸಹ ಯಾರಿಗೂ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರಿಗೊಂದು ಅಷ್ಟು ಇದಾಗಬೇಕು, ಮನಸ್ಸಿಗೆ ತಾಟ್ಬೇಕು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳಿ. ಒಂದು ವಿಷಯ ಏನಾದರೂ ಅವರಿಗೆ ಸ್ಟ್ರಾಂಗ್ ಅನಿಸಿದ್ರೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಗುವುದು. ಇಲ್ಲದಿದ್ರೆ ಸುಮ್ಮನೆ ಎಲ್ಲರಿಗೆ ಸಹ ಕಿಚ್ಚನ ಚಪ್ಪಾಳೆ ಎಲ್ಲ ಕೊಡುವುದಿಲ್ಲ. ಏನೇ ಆಗಲಿ, ನಿಮಗೆ ಯಾರು ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಹೇಳಿ, ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತೇಳಿ ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.